ಹಾಯ್ ಹೆಲೋ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ನ ಕಾಣಿ. ಇವತ್ತು ಸಂಡೇ, ಅಮ್ಮನ ಮನೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೆ. ಮೊನ್ನೆ ಬಂದಿನಲ್ಲ, ಅಮ್ಮನ ಮನೇಲೇ ಇದ್ದೆ. ಇವತ್ತು ಹೊಯ್ಕಂದ್ ಮಾಡೋದು, ಬಟ್ 1-2 ಡೇಸ್ ಬಿಟ್ಟು ಹಾಪ್ ಅನ್ಕಂಡು ಇವನಿಗೂ ಮತ್ತೆ ಇಂಜೆಕ್ಷನ್ ಆಯಿಲ್ಲ ಕೊಡ್ಸ್ಕಿದಿತ್ತು. ಅದು ಥಂಡಿ ಒಳಗೆ ಜ್ವರ ಅನ್ಕಂಡು ಪೋಸ್ಟ್ಪೋನ್ ಆತಾನೆ ಇತ್ತು. ನೆಕ್ಸ್ಟ್ ವಾರ ಕೊಡ್ಕೆ ಈಗ ಸುನಿಯವ್ರು ಬಂದಿರ ಮನೆಯಿಂದ. ಇವತ್ತು ಸಂಡೇ ಅಲ್ಲ, ರಜೆ ಅಲ್ಲ ಅವರಿಗೆ. ಬಂದಿರಿ ಈಗ ಮನೆಗೆ. ಹೊರಗೆ ಹೊರಟಿತ್ತು, ಒಂದು ವಿಡಿಯೋ ಶೂಟ್ ಮಾಡೋಕಿತ್ತು. ಹಂಗೆ ಒಂದು ರ್ಯಾಂಡಮ್ ಒಂದು ವ್ಲಾಗ್ ವಿಡಿಯೋ ಸ್ಟಾರ್ಟ್ ಮಾಡುವ ಅನ್ಕಂಡು ಮೊನ್ನೆಯಿಂದ ಒಂದು ಶೂಟ್ ಪ್ಲಾನ್ ಮಾಡ್ಕೊಂಡಿದ್ದಿತ್ತು. ಅದೇ ಇವತ್ತು ಮಾಡು ಅನ್ಕಂಡು ಹೊರಟಿತ್ತು. ಸ್ಮಾರ್ಟ್ ಬಜಾರ್ ಪಟ್ಟ ನೆನಪಾಯ್ತು, ಅದೇ ಬೆಸ್ಟ್ ಪ್ಲೇಸ್ ಅನ್ಸ್ತು. ಈಗ ಸ್ಮಾರ್ಟ್ ಬಜಾರಿಗೆ ಹೋಯ್ಕ ಒಂದು ವಿಡಿಯೋ ಶೂಟ್ ಇತ್ತು, ಅದನ್ನ ಮುಗಿಸಿ ಬರ್ಕ ಇವನ್ ಬಿಟ್ಟಿಗೆ ಹೊತ್ತು ಮಗನ್ ಕರ್ಕೊಂಡು ಹೊತ್ತಿಲ್ಲ. ಆಲ್ರೆಡಿ ಊಟದ ಟೈಮ್ ಆಯ್ತು ಅವನಿಗೆ, ಮತ್ತೆ ಕರ್ಕೊಂಡವ್ರು ಹಠ ಮಾಡ್ತಾ ಹಂಗ ಅವನ್ನ ಬಿಟ್ಟಿಗೆ ಹಾಪುದು. ಬಾಬು ಬತ್ತ್ಯಾ? ಇವನಿಗೆ ಇವತ್ತಿಗೆ 10 months ಕಂಪ್ಲೀಟ್ ಆಯ್ತು. ಗೊತ್ತೇ ಇಲ್ಲ, ಬೇಗ ಬೇಗ ಕಳೀತು ಮಂತ್. ನಿನ್ನೆ ಮೊನ್ನೆ ಡೆಲಿವರಿ ಆದ್ದಮ್ಮಂಗಿತ್ತು, ಪಟ ಪಟ 10 months ಕಳೆದಾಯ್ತು. ಇನ್ನು 2 months ಬಿಟ್ರೆ ಬರ್ಡೇನೆ ಬತ್ತ ಒಂದು. ಇವತ್ತು 10 months ಸಣ್ಣದಾಗಿ ಒಂದು ವಿಡಿಯೋ ಶೂಟ್ ಮಾಡ್ತಾ ಒಂದು ಬೀಚ್ ಕರ್ಕೊಂಡು ಹೋಗಿ. ಬಾಬು ಅವನಿಗೂ ಬೀಚ್ ಅಂದ್ರೆ ಮಸ್ತ್ ಇಷ್ಟ, ನೀರಲ್ಲಿ ಒಳ್ಳೆ ಮಾಡಿ ಆಟ ಆಡ್ತಾ. ವ್ಲಾಗ್ ಒಂದು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದೆ, ನೀವು ಕಂಡಿರ್ಬೋದು. ಕಾಣ್ದಿದ್ದೀರಿ ಈಗಲೇ ಹೋಗಿ ಚೆಕ್ ಮಾಡಿ. ಸಂಜೆ ಕರ್ಕೊಂಡು ಹೋಯ್ಕಂದ್ ಅನ್ಕೊಂಡಿತ್ತ, ಮಳೆ ಬರ್ದಿರೇ ಹಾಪುದು ಕಾಣ್ಕ ಒಂದು ವಿಡಿಯೋ ಶೂಟ್ ಮಾಡ್ಕ 10 months ಇದು. ಮೊದ್ಲೆಲ್ಲ ಇವನ್ನ ನಾನು ಬಿಟ್ಟಿಗೆ ಹೋತಿದ್ದೆ ಅಲ್ಲ, ಇವನಿಗೆ ಗೊತ್ತಾಗ್ತಿಲ್ಲ ಇದಿತ್ತು. ಈಗ ದೊಡ್ಡವನಾತಿದ್ದಲ್ಲ, ಗೊತ್ತಾಗ್ತಿ ಇವ್ನು ಬಿಟ್ಟಿಗೆ ಹೊರೆ. ನಾನು ರೆಡಿ ಆದ್ಕೂಳೆ ಅವನಿಗೆ ಗೊತ್ತಾಗ್ತ ನಾನು ಎಲ್ಲಿಗೂ ಹೊರಟಿದೆ ಅನ್ಕಂಡು. ಅಜ್ಜಿ ಜೊತೆಗೆ ಹೋತೇ ಇಲ್ಲ, ನಾನು ಬಿಟ್ಟಕ್ಕೆ ಹೋತ್ರಂತೇಳಿ ಅನ್ಕಂಡು. ಅಲ್ಲ ಬಾಬು, ಬಿಟ್ಟಕ್ಕೆ ಹೋತ್ರನ್ ಹೆದ್ರಿಕೆ ಅವನಿಗೆ, ಅದಕ್ಕೆ ನನ್ನ ಜೊತೆನೇ ಇರುತ್ತ. ರೆಡಿ ಆದ್ಕೊಳ್ಳಿ ಗೊತ್ತಾಗ್ತ ಅವನಿಗೆ. ಬಾಬು ಪಟ್ಟ ಹೊಯ್ ಬತ್ತೆ, ಅಜ್ಜಿ ಜೊತೆಗಿರಿ. ಬಾಬು ಬಾಬು ಟಾಟಾ, ಚಾಕಿ ತಿನ್ನಿ, ಪಟ್ಟ ಬತ್ತೆ. ರುಚಿ ಕೊಡ್ ಮಗಿಗೆ, ಪಟ್ಟ ಬತ್ತೆ. ಹಮ್ಮಾಡ ಬಂದೆ, ಟಾಟಾ ಬಾಯ್. ಇದ್ ನೇಲ್ ತಕ್ಕಣದ್ದು ಗ್ಲಾಸ್ ಹೊರ್ನಾಡು ಅಲ್ಲ ಶೃಂಗೇರಿ. ಶೃಂಗೇರಿ ಕಾಂಬ ಬಿಸ್ಲಮ್ಮ ಪಾಪ. ಹೊರಟೀಗ ಮನೆ ಮತ್ತೆ ಸಿಕ್ತೆ. ವಿಡಿಯೋ ಶೂಟ್ ಅದಕ್ಕೆ ಹೊರಟದೀಗ. ಶೂಟ್ ಮಾಡಕ್ಕೆ 3ನೇ ಫ್ಲೋರ್ ಬಟ್ಟೆ ಇರ್ತಾರ, ಈ ಫ್ಲೋರ್ ಅಲ್ಲಿ ನಮ್ ಶೂಟ್ ಇದ್ರು. ಇನ್ಸ್ಟಾಗ್ರಾಮ್ ಅಲ್ಲಿ ಚೆಕ್ ಮಾಡಿ ಬರ್ತತ್ತ ವಿಡಿಯೋ ಮಾಡೋಕೆ ಯಾವುದೋ ಒಂದು ಹಿಡ್ಕೊಂಡು ಮಾಡಂದ್ರೆ ಅದ್ರಿಗೂ ಸೆಲೆಕ್ಷನ್ ಮಾಡಿ ತೋರಿಸ್ತಿದ್ದ. ಇದು ಸವಾಸ ಅಲ್ಲ. ಅಂತೂ ಇಂತೂ ಆ ವಿಡಿಯೋದೊಂದು ಶೂಟ್ ಆಯ್ತು. ಇನ್ಸ್ಟಾಗ್ರಾಮ್ ಅಲ್ಲಿ ಬತ್ತೆ ಕಾಣಿ. ಇನ್ನು ನಮ್ದು ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ದಿದ್ದವ್ರು ಫಾಲೋ ಮಾಡಿ. ಪಲ್ಲವಿ ವ್ಲಾಗ್ಸ್ ಇನ್ ಕನ್ನಡ ಅಂದಿತ್ತು, ಅದ್ರಲ್ಲಿ ಮಿನಿ ವ್ಲಾಗ್ ಎಲ್ಲ ಬತ್ತ. ಈ ವಿಡಿಯೋನು ಅದ್ರಲ್ಲೇ ಬತ್ತೆ ಕಾಣಿ, ಗಮ್ಮತ್ತಿರುತ್ತೆ. ಬರ್ತಾ ನಮ್ಮ ಗಂಡಿಗೆ ಒಂದು ಮೆಟ್ಟು ಒಂದು ಇಷ್ಟ ಆಯ್ತಾ, ಲೈಕ್ ಆಯ್ತಾ, ಅದು ಕೈಯಾಗಿ ಅಂತ ಅದ್ರಾಗ ಒಂದು ಗೊಂಬೆ ಉದ್ರಿ. ಇದು ಆತಿ ಆಯ್ತಾ ಅವನಿಗೆ? ಅದು ಕರೆಕ್ಟ್ ಆಗ್ತಾನೆ. ಬೇರೆ ಸೈಡ್ ಕಾಂಬ ಒಂದೇ ಸೆಕ್ಷನ್ ಅಮ್ಮ ಕೇಳಿದೆ, ಅದ್ರಾಗ ಗೊಂಬೆ ಇಲ್ಲ. ನಮ್ಮ ಮುಗಿಸಿ ಹೊರಟಿತ್ತು. ಈಗ ತಕಂಕೆ ಅಂತಿಲ್ಲಲ್ಲ, ಹೋದವಾರ ಬೈನ್ ತಗೊಂಡಿತ್ತು. 1,500 ಬಿಲ್ ಆಯ್ತು ಹೋದವಾರದಾಗ. ಈಗ ಒಂದಲ್ಲ ಜೀರಾ ಮಸಾಲೆ ಆಯ್ತಲ್ಲ, ಅದೊಂದು ನಂಗೆ ಇಷ್ಟ ಆಯ್ತು, ತಗೊಂಡು ಸ್ಮಾರ್ಟ್ ಬಜಾರಿಗೆ ಅಂತ ಜನ ಇಲ್ಲ, ಖಾಲಿ ಖಾಲಿ ಇತ್ತು. ಇವತ್ತು ಜೀರಾ ಮಸಾಲ ತಗೊಂಡು ಹಾಕಿದ್ರು, ಅದೊಂದು ಇಷ್ಟ ಆಯ್ತು ತಕಂತ. ಇನ್ ಪ್ರತಿ ಸಲ ಬಂದಲ್ಲಿ ಇದು ಫಿಕ್ಸ್ ಆಗ್ತಾ ಜೀರಾ ಮಸಾಲ. ಬಾಟ್ಲಿಗೆ ಇದ್ದ ತರನೇ ಇತ್ತು, ಆರ ಸ್ವಲ್ಪ ಎಲ್ಲ ಚೇಂಜ್ ಅನ್ಸುತ್ತೆ ಅಲ್ಲ. ಅಂಗಡಿ ಸಿಕ್ಕತ್ತಲ್ಲ, ಅದೊಂದು ಇಷ್ಟ ಆದ್ ಸಾಕು. ಅಲ್ಲ ನಿಜ ಒಳ್ಳೆತ್ತು. ಯಾರು ಬಂದ್ರು ಒಂದ್ಸರಿ ತಗೊಂಡು ಟ್ರೈ ಮಾಡಿದ್ವಿ. ಸ್ಮಾರ್ಟ್ ಬಜಾರಿಗೆ ಬಂದ್ರೆ ಜೀರಾ ಮಸಾಲ ಟ್ರೈ ಮಾಡಿ, ಹಂಗ್ ಬೇಡ. ಅಲ್ಲಿ ಮೆಟ್ಕ ಅಂತ ಅಲ್ಲ ಒಂದ್ಸರಿ ಸಿಕ್ಕಿತ್ತು, ಬಟ್ ಒಂದು ಗೊಂಬಿ 2 ಇದ್ರಾಗ ಒಂದು ಗೊಂಬಿ ಕಿತ್ತಾಯ್ತು. ಅದಕ್ಕೆ ಈಗ ಬಜಾರ್ ಇರೋ ಒಳ್ಳೆ ಇದನ್ನ ಫೈನಲ್ ಮಾಡಿದೆ ನಾನು. ಇಲ್ಲ, ಫೈನಲ್ ಮಾಡಿ ನಾನ್ ಮಾಡಿದೆ. ಇದೊಂದು ನಾ ತಗೊಂಡಿದ್ದೆ, ಮತ್ತೆ ಅವಳು ಸೆಲೆಕ್ಷನ್ ಆಡ್ಕಂತ ಆತಿಲ್ಲ ಅಂತ. ದೊಡ್ಡದಾಗ್ತ ದೊಡ್ಡದಾರ ಮೇಲೆ ಅವ್ರು ಆತ್ತಲ್ಲ ಅವನಿಗೆ, ಅದು ಹಳಿ ಫ್ಯಾಷನ್. ಒಳ್ಳೆ ಇರ್ಲಿ ಅಲ್ಲ ಬರ ಅಂದ್ರೆ ಕಳಚಿ ಆಗ್ತಿಲ್ಲ. ಯಾವ್ದಾರು ಬೇಕಲ್ಲ. ಫೈನಲಿ ಇದನ್ನೇ ಸೆಲೆಕ್ಟ್ ಮಾಡ್ತೀಗ. ಮತ್ತೊಂದೆರಡು ಕಾಂತ ನಮ್ಗೆ ಇಷ್ಟ ಇಲ್ಲ.
ಎಲ್ಲ ಮುಗಿಸಿ ಪಟ ಪಟ ಬರೋ ಒಂದು ಗಂಡಿಗೆ ಒಂದು ಶರ್ಟ್ ಎಲ್ಲ ಕಾಣ್ಬೇಕು. ಬಾರ್ನ್ ಬೇಬಿ ಇಲ್ಲ, ಒಂದು 10 ಎಷ್ಟು ನೀವು ಬಾರ್ನ್ ಅಲ್ಲ, ಒಂದು 10 ಮಂತ್, 1 ವರ್ಷ ಒಳಗಡೆ ಇಲ್ಲ, 1 ವರ್ಷದ ಮೇಲ್ಪಟ್ಟರಿ ಬಟ್ಟೆ ಇತ್ತು, ಸೈಜ್ ಸಿಕ್ಲಿಲ್ಲ. ಸೊ ಅಲ್ಲಿಂದ ಹೊರಟಿತ್ತು ಈಗ. 1 ವರ್ಷದಿಂದ ಅಡ್ಡಿಲ್ಲ, 1 ವರ್ಷದಿಂದ ಒಳ್ಳೊಳ್ಳೆ ಕಲೆ ಮಂತ್ ಎಲ್ಲ ನಡೀತಿರುತ್ತಲ್ಲ ಆ ಮಕ್ಕಳಿಗೆ ಮಕ್ಕಳಿಗೆ ಇಲ್ಲ ಅಷ್ಟೇ. ಪಾಪ ನನಗ್ ಬಂತ ಈಗ ಕಾಣ್ಕ ಒಳಗ್ ಹೋಗಿ ಮಗ ಎಂತ ಮಾಡ್ತಿದ್ದಂದು, ಊಟ ಮಾಡ್ತಿದ್ನೋ ಮನ್ ಕಡೆನ ಗೊತ್ತಿಲ್ಲ. ಒಳಗ್ ಹೋಗಿ ಕಾಂಬ ಈಗ ಮುಂದ್ಕಣಿದ್ದೆ, ನಿದ್ರಿ ಆತಿತ್ತು, ಊಟ ಮಾಡಿ ಮುಂದ್ಕೊಂಡ ಪಾಪ. ಈಗ ಒಂದ್ ರೌಂಡ್ ಮನೆ ಬದಿಗೆ ಹೋಗಿ ಬಪ್ಪ ಅನ್ಕೊಂಡ. ಅಲ್ಲೊಂದು ವಿಡಿಯೋ ಶೂಟ್ ಇತ್ತು. ಅಂದ್ರೆ ಅಲ್ಲಿ ಮಾಲಾಗ್ ಮಾಡ್ತಲ್ಲ ಅದ್ರದ್ದು ಇನ್ನೊಂದು ಪಾರ್ಟ್ ಮನೆಗಿತ್ತ. ನಮ್ದು ಅಂದ್ರೆ ನಮ್ಮ ಮನೆಗೆಲ್ಲ ಎಲ್ಲ ಸೆಟ್ ಮಾಡಿ ಇಟ್ಟಿತ್ತ, ಶೂಟ್ ಮಾಡು ಅಂದ್ರೆ ಆತರ ಒಂದು ವಿಡಿಯೋ ಕಂಟೆಂಟ್ ಮಾಡೋದಾರೆ ಆತರ ಸೆಟ್ ಮಾಡಿ ಇಟ್ಟಿತ್ತು. ಇವತ್ ನಾನ್ ಹೋಗಿ ಕಂದ್ ಮಾಡದ್ದು ಅಲ್ಲೇ ಮನೆ ಮಾಡೋದು. ಹಲ್ಸಿಗೆ. ಇವತ್ ಹೋಯಿಲ್ಲಲ್ಲ ಅದಕ್ಕೋಸ್ಕರ ಶೂಟ್ ಮಾಡಿ ಬಪ್ಪುದ ಮಗ ಮನಿ ಕಣಿದಲ್ಲ ಕಡಿಕೆ ಬಂದ ಅವನ್ನ ಹೊರ ಕರ್ಕೊಂಡು ಹೋಯ್ಕ. ಈಗ ಹೋಯ್ ಬಪ್ಪ ಮನೆಗೆ. ಗಲ್ಲು ಕರ್ಕೊಂಡ್ ಮಾಡದ ಅವ್ನ್ ಮನ್ಕೊಂಡಿದ್ದೀನ ಹಂಗಾಯಿ ಬಿಟ್ಟಿದ್ರಿ. ಹಂಗಾಯಿ ನಾವಿಬ್ರೆ ಹೋತಿತ್ತ ಕೇಂದ್ರಿಗೆ ಎತ್ತಕ್ ಮಗನ್ ಕಿಟ್ಟಕ್ಕೆ ಬಂದ್ರೆ ಕರ್ಕೊಂಡ್ ಕೇಂದ್ರಿಗ. ಅಲ್ಲ ಚೋಟಗಾರ ಜನ ಇಷ್ಟ ಮತ್ತು ಬಂದ್ರೆ ರಗಳೆ ಇಂಜೆಕ್ಷನ್ ಇತ್ತು. ಇಂಜೆಕ್ಷನ್ ಇಲ್ಲಿ ಅಂದ್ರೆ ವೇಟ್ ಮಾಡ್ತಿದ್ದೆ, ಅದಕ್ಕೋಸ್ಕರ ಸ್ವಲ್ಪ ಜಾಗೃತಿ ಮಾಡುವ. ಹೆಂಗಾಯ್ತು ಸುಕ್ಕ? ಸುಕ್ಕ ಹೆಂಗಾಯ್ತು? ಬೇಕೇತಾ? ಒಳ್ಳೆ ಡ್ರೈ ಬೇಕಂತ ಹೇಳಿದಾರೆ, ಅದಕ್ಕೆ ಡ್ರೈ ಮಾಡಿ. ಬಾಬಿ ಎಂತ ಬಂದಿತ್ತಾ? ಮಿಯಾವ್ ಬಂದಿತ್ತಾ? ಇಲ್ಲಿತ್ತಲ್ಲ ಮಿಯಾವ್, ಇಲ್ಲಿತ್ತಲ್ಲ ಮಿಯಾವ್. ಚಪ್ಪಾಳೆ, ಬಿಲ್ಲಿಗೆ ಚಪ್ಪಾಳೆನಾ? ಬಿಲ್ಲುಗೆ ಮುಟ್ಟತ್ಯಾ? ಬಿಲ್ಲು ಮುಟ್ಟತ್ಯಾ? 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 ಎಂತ ಇದು? ಹೌದಾ, ಯಾಕ ಬಂದಿ ಈಗ? ಹಠ ಮಾಡ್ತೀನಿ, ನೆನ್ನೆ ಟಿಕ್ಕ ಇಲ್ಲ ಮನೆ ಹತ್ರ ಹಸ್ತೆ ಅಂತ ಶಾಪ್ ಅಲ್ಲಿ ಟೇಸ್ಟ್ ಕಾಮಯ್ಯ.